ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತತ್ವ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ನಿತಿನ್ ಜನ್ವಿ. ಸೊ ನಾವಿವತ್ತು ಡೈಲಿ ಅನಾಲಿಸಿಸ್ನ ಮಾಡ್ತಾಯಿದ್ದೀವಿ. ಸೊ ಯಾವ ರೀತಿ ನೀವು ಟ್ರೇಡ್ ಮಾಡ್ಬೋದಾಗಿತ್ತು, ಸೊ ನಿನ್ನೆ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾನು ನಾಳೆ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಮಗೆ ಈ ರೀತಿ ಚಾರ್ಟ್ ನೋಡೋಕೆ ಕಾಣಿಸ್ತಿದೆ ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಒಂದು ಸ್ವಲ್ಪ ನಾನು ಝೂಮ್ ಔಟ್ ಮಾಡಿ ತೋರಿಸಿದ್ರೆ, ಸೊ ಈ ರೀತಿ ಇದೆ. ಸೊ ಮಾರ್ಕೆಟ್ ಏನಾಯಿತು, ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಬಿತ್ತು. ಸೊ ಇಲ್ಲಿ ಸಪೋರ್ಟ್ ತಗೊಂತು ಮೇಲೋಯ್ತು, ಮತ್ತೆ ಇಲ್ಲಿ ಸಪೋರ್ಟ್ ತಗೊಂತು ಮೇಲೋಯ್ತು, ಮತ್ತೆ ಇಲ್ಲಿ ಸಪೋರ್ಟ್ ತಗೊಂತು ಮೇಲೋಯ್ತು. ಓಕೆನಾ? ಸೊ ಈ ರೀತಿ ಮಾರ್ಕೆಟು ಮೂವ್ಮೆಂಟ್ ಆಗ್ತಾ ಇದೆ ಅಟ್ ಪ್ರೆಸೆಂಟು. ಸೊ ನಾವೇನು ಮಾಡ್ತಾ ಇದ್ದೀವಿ, ಸೊ ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ಸೊ ನಾವೇನು ರೀಡ್ ಮಾಡ್ತಾ ಇದ್ದೀವಿ, ಇದು ಎ, ಇದು ಬಿ, ಇದು ಸಿ ಅಂತ ನಾವು ರೀಡ್ ಮಾಡಬಹುದು. ಆದರೆ ಈ ಸೀನಲ್ಲಿ ಅಟ್ ಪ್ರೆಸೆಂಟ್ ಈ ಸೀನಲ್ಲಿ ಏನು ನಡೀತಿದೆ, ಒಂದು ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ. ಸೊ ಈ ಸೀನಲ್ಲಿ ಏನು ನಡೀತಾ ಇದೆ ಇವಾಗ, 1 2 3 ಇವಾಗ ಆಗುತ್ತಿರುವುದು 4 ಅಂತ ನಾನು ರೀಡ್ ಮಾಡಬಹುದು. ಸೊ ನೋಡ್ಬೇಕು 4 ಎಲ್ಲಿವರೆಗೂ ಬರುತ್ತೆ, ಏನು ಕತೆ ಅಂತ ನೋಡಬೇಕು. ಸೊ ಇವಾಗ 1 ಆಗಿದೆ, 2 ಆಗಿದೆ, 3 ಕಂಪ್ಲೀಟ್ ಆಗಿ ಇದು 4 ಆಗ್ತಿದೆ ಅಂತ ನಾವು ರೀಡ್ ಮಾಡ್ತಾ ಇದ್ದೀವಿ. ಸೊ ಇದು 0.618ವರೆಗೂ ಬರುತ್ತಾ ಅಥವಾ ಹಿಂಗೆ ಹೋಗುತ್ತಾ, ಸೊ ನಾವು ವೆಯ್ಟ್ ಮಾಡಿ ನೋಡಬೇಕು. ಸೊ ಅಕಸ್ಮಾತ್ ಹಿಂಗೆ ಹೋಗೋದಾದರೆ, ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ಲೈನ್ ನಿಮಗೆ ಕಾಣಿಸ್ತಿದೆಯಲ್ಲ, ಸೊ ಈ ಬ್ಲ್ಯಾಕ್ ಕಲರ್ ಲೈನ್ ಮೇಲೆ ಬ್ರೇಕ್ ಮಾಡಿ ಪ್ರೈಸ್ ಆ್ಯಕ್ಷನ್ ಮಾಡಿ ಹಿಂಗೆ ಹೋದರೆ, ಸೊ ವೇವ್ 5 ಸ್ಟಾರ್ಟ್ ಆಗ್ತಿದೆ ಅಂತ ನಾವು ಅನ್ಕೋಬೋದು. ಅದು ನಮಗೆ ಅರ್ಲಿ ಇಂಡಿಕೇಶನ್ ಆಗಿ ಕಾಣುತ್ತೆ. ಸೊ ಸ್ವಲ್ಪ ನಾನು ಝೂಮ್ ಇನ್ ಮಾಡಿ ನೋಡೋದಾದರೆ, ಸೊ ನಿನ್ನೆ ಏನಾಯಿತು ಇವತ್ತೇನಾಯಿತು ಮಾರ್ಕೆಟಲ್ಲಿ ಅಂತ ನಾವು ನೋಡೋದಾದರೆ, ಸೊ ಇದೊಂದು ಬಾಕ್ಸ್ನ ಹಾಕೊಂಡಿದ್ದೀವಿ. ಸೊ ಇದೊಂದು ಪರ್ಪಲ್ ಕಲರ್ ಬಾಕ್ಸ್ನ ಹಾಕೊಂಡ್ವಿ. ಸೊ ಯಾವಾಗ ಒಂದು ವೀಕ್ ಮುಂಚೆ ಈ ಬಾಕ್ಸ್ನ ಹಾಕೊಂಡಿದ್ದು ಏನಕ್ಕೋಸ್ಕರ ಅಂತ ಅಂದರೆ, ಸಿ ಮಲ್ಟಿಪಲ್ ಟೈಮ್ಸು ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ನ ತಗೊತಿದೆ. ಸೊ ಈ ಒಂದು ರೆಡ್ ಕಲರ್ ಕ್ಯಾಂಡ್ಲಲ್ಲಿ ರೆಸಿಸ್ಟೆನ್ಸ್ ಆಗಿ ಮತ್ತೆ ಮೇಲೆ ಹೋಯ್ತು. ಸೊ ಯಾವಾಗ ಈ ಗ್ರೀನ್ ಕಲರು ಕ್ಯಾಂಡ್ಲು ಬೀಟ್ ಮಾಡ್ಕೊಂಡು ಮೇಲೆ ಬಂತು, ಅವಾಗ ಇದು ಸಪೋರ್ಟ್ ಆಗೋಯ್ತು. ಸೊ ಅದಾದಮೇಲೆ ಮತ್ತೆ ಗ್ಯಾಪ್ ಡೌನ್ ಆಗೋಯ್ತು. ಸೊ ನೋಡಿ ಮತ್ತೆ ರೆಸಿಸ್ಟೆನ್ಸ್ ಆಯಿತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಇಲ್ಲಿ ಬ್ರೇಕ್ ಮಾಡಿ ಟೆಸ್ಟ್ ಮಾಡಿ ಇವಾಗ ಸಪೋರ್ಟ್ ಆಗಿ ತಗೊಂತಿದೆ. ನಿನ್ನೆನೂ ಕೆಳಗೆ ಬಂತು ಮೇಲೋಯ್ತು, ಇವತ್ತು ಕೆಳಗೆ ಬಂತು ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ನಮಗೇನಾಗಿದೆ ಇವಾಗ, ಈ ಒಂದು ಝೋನು ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಇದೇನಾದರೂ ಇನ್ ಕೇಸ್ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಹಿಂಗೆ ಬಂತು ಅಂತಂದರೆ, ಈ ಒಂದು ಇದು ಕಂಟಿನ್ಯೂಷನ್ ಆಗುತ್ತೆ ಟ್ರೆಂಡು. ಸೊ ಅಕಸ್ಮಾತ್ ಇಲ್ಲ ಅಂತಂದರೆ ವೇವ್ 4 ಇಷ್ಟೇ ಬರೋದು, ಇಲ್ಲಿಗೆ ಮುಗೀತು, ಇಲ್ಲಿಂದನೇ ವೇವ್ 5 ಸ್ಟಾರ್ಟ್ ಆಗುತ್ತೆ ಅಂದರೆ, ಸೊ ಇಲ್ಲಿಂದನೇ ಮೇಲೋಗಿ ಈ ಬ್ಲ್ಯಾಕ್ ಕಲರ್ ಲೈನಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಬಹುದು. ಸೊ ಇದಿಷ್ಟನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ನಾನು ನೆಕ್ಸ್ಟ್ ಅವರ್ಲಿಗೆ ಬರ್ತೀನಿ. ಸೊ ಅವರ್ಲಿ ಯಾವ ರೀತಿ ಆಗ್ತಿದೆ ಅಂತ ನೋಡೋಣ. ಸೊ ಇದು ಡೈಲಿ ಟೈಮ್ ಫ್ರೇಮಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಿರೋ, ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಸೊ ಅವ್ರಿಗೆ ಈ ರೀತಿ ಮಾರ್ಕೆಟ್ ಇದೆ. ಸೊ ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಅವರ್ಲಿ ನಾವು ನೋಡೋದಾದರೆ, ಅವರ್ಲಿ ನಮಗೆ ಈ ರೀತಿ ನೋಡೋಕೆ ಸಿಗ್ತದೆ. ಸೊ ಫಿಬ್ಬೊನಚ್ಚಿ ಡ್ರಾ ಮಾಡಿದ್ದೀನಿ. ಅರೌಂಡ್ ನಮ್ಮದು 0.618 ಇಲ್ಲಿದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ, ಇಲ್ಲಿವರೆಗೂ ಬರುತ್ತಾ ಅಥವಾ ಇಲ್ಲಿಂದನೇ ವಾಪಸ್ ಹೋಗುತ್ತೆ ಅಂತ. ಸೊ ನಮ್ಮ ಫಿಬೊನಚ್ಚಿ ಮತ್ತು ಬೇವನಾಸಿಸ್ ರೂಲ್ಸ್ ಪ್ರಕಾರ, ಸೊ ಕರೆಕ್ಟಿವ್ ವೇವು 0.618 ಹತ್ರ ಬಂದೇ ಹೋಗೋದು ಮೋಸ್ಟ್ ಆಫ್ ದ ಟೈಮ್. ಸೊ ಇನ್ನೂ ಪ್ರೆಷರ್ ಜಾಸ್ತಿ ಇತ್ತು ಅಂತಂದರೆ ಏನಾಗುತ್ತೆ, ಮಾರ್ಕೆಟು 0.786ವರೆಗೂ ಬರುತ್ತೆ. ಸೊ ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮು 0.618ಗಾದರೂ ಬಂದು ಹೋಗಲೇಬೇಕು. ಸೊ ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಸೊ ಏನಾಗುತ್ತೆ ಅಂತ.
ಸೊ ಅದಾದಮೇಲೆ ನಾವು ಅವರ್ಲಿಲಿ ನಾವು ನೋಡೋದಾದರೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಪರ್ಪಲ್ ಕಲರ್ ಬಾಕ್ಸ್ ಏನು ಹಾಕಿದ್ವಿ ಅದನ್ನು ನಾವು ವಾಚ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು. ಸೊ ಇದನ್ನು ಬೀಟ್ ಮಾಡ್ತು, ಟೆಸ್ಟ್ ಮಾಡ್ತು, ಮಾರ್ನಿಂಗ್ ಗ್ಯಾಪ್ ಅಪ್ ಆಗೋಯ್ತು. ಸೊ ಇದು ಸಪೋರ್ಟ್ ಆಗಿ ವರ್ಕ್ ಆಯಿತು. ಸೊ ಇದಕ್ಕಿದ್ದಂಗೆ ಅದಕ್ಕೆ ಮಾರ್ಕೆಟು ಗ್ಯಾಪ್ ಅಪ್ ಆಗೋಯ್ತು. ಸೊ ಗ್ಯಾಪ್ ಅಪ್ ಆಗಿ ಇಲ್ಲೇ ಓಡಾಡ್ತಾ ಇತ್ತು. ಸೊ ಅದಾದಮೇಲೆ ಏನಾಯಿತು, ಸೊ ನಾವು ಈ ಕಡೆ ಸ್ವಲ್ಪ ಬಂದರೆ, ಸೊ ಇಲ್ಲೇನಾಗಿದೆ, ಮಾರ್ಕೆಟು ಪ್ರೈಸ್ ಆ್ಯಕ್ಷನ್ ಮಾಡಿ, ಸೊ ಇದನ್ನು ಬೀಟ್ ಮಾಡಿ, ಎಕ್ಸಾಕ್ಟ್ ನಮ್ಮ ಈ ಒಂದು ಲೈನ್ನ ಟಚ್ ಮಾಡಿ, ಸೊ ಮತ್ತೆ ರಿವರ್ಸ್ ಆಗಿ, ಮತ್ತೆ ಈ ಒಂದು ಸಪೋರ್ಟ್ನ ತಗೊಂಡು, ಮತ್ತೆ ಮೇಲೋಗಿ, ಮತ್ತೆ ಈ ಒಂದು ಬಾಕ್ಸ್ ಒಳಗಡೆ ಬಂದು, ಇವಾಗ ಮತ್ತೆ ಬ್ರೇಕ್ಔಟ್ ಕೊಟ್ಟಿರೋ ರೀತಿ ನಮಗೆ ಕಾಣಿಸ್ತಿದೆ. ಸೊ ಇವತ್ತು, ಸೊ ನಾಳೆ ಯಾವ ರೀತಿ ಮಾರ್ಕೆಟು ವರ್ಕ್ ಆಗುತ್ತೆ ಅಂತ ನಾವು ಬೆಳಿಗ್ಗೆ ನೋಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಆಗಿ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡ್ಲು ಬಂತು ಅಂದರೆ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್. ಸೊ ನಾವು ಅವಾಗ ಏನು ಮಾಡ್ಬೋದು, ಸಿ ಸೆಲ್ಲು ಅಥವಾ ಪಿ ಸಿ ಸಾರಿ ಪಿ ಸೆಲ್ಲು ಅಥವಾ ಸಿ ಇ ಬೈ, ಸೊ ಯಾವುದನ್ನು ಬೇಕಾದ್ರೂ ಮಾಡ್ಬೋದು. ಸೊ ನಿಮ್ಮ ರಿಸ್ಕ್ ಡಿಪೆಂಡ್ ಮೇಲೆ, ರಿಸ್ಕ್ ಪ್ರಕಾರ. ಸೊ ಇದು ಬಂದು ಪ್ಯೂರ್ಲಿ ಚಾರ್ಟ್ ಅನಾಲಿಸಿಸ್. ಸೊ ಇದನ್ನು ನೀವು ಯಾವುದಕ್ಕೆ ಬೇಕಾದ್ರೂ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಜಸ್ಟ್ ನಾನು ಎಫ್ ಆ್ಯಂಡ್ ಡೋಗೆ ಮಾತ್ರ ಏನೂ ಹೇಳ್ತಿಲ್ಲ, ಅಥವಾ ಇದು ನಿಫ್ಟಿ 50 ಮಾತ್ರನೇ ಹೇಳ್ತಿಲ್ಲ. ಸೊ ನೀವು ಸ್ಟಾಕ್ಸಿಗೆ ಕೂಡ ಅಪ್ಲೈ ಮಾಡ್ಕೋಬೋದು, ಯಾವುದಕ್ಕೂ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಇದು ಜಸ್ಟ್ ಏನು, ನಾನು ಸ್ಟಾಕ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಚಾರ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಒಂದು ಚಾರ್ಟ್ನ ಯಾವ ರೀತಿ ರೀಡ್ ಮಾಡಬೇಕು ಅಂತ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ನೀವೇನು ಮಾಡ್ಬೋದು, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೋಬೋದು. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ, ಸೊ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಟ್ರೆಂಡ್ ಲೈನ್ನ ಡ್ರಾ ಮಾಡಿ. ಸೊ ನಾಳೆ ನೋಡಿ ಏನಾಗುತ್ತೆ ಅಂತ. ಅಕಸ್ಮಾತ್ ಫ್ಲ್ಯಾಟ್ ಓಪನಿಂಗ್ ಆಗಿ ಗ್ಯಾಪ್ ಅಪ್ ಇದು ಈ ಒಂದು ಲೈನ್ನ ಬ್ರೇಕ್ ಮಾಡಿ ಮೂಮೆಂಟಮ್ ಕ್ಯಾಂಡಲ್ ಬಂದರೆ ನಮಗೆ ಟ್ರೆಂಡು ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿಲ್ಲೇ ಅಡ್ಡಾಡಿದ್ರೆ ಸೊ ಎಲ್ಲಿ ಬ್ರೇಕ್ ಆಗುತ್ತೆ ನೋಡಬೇಕು. ಅಕಸ್ಮಾತ್ ಏನೋ ಕೆಳಗಡೆ ರೆಡ್ ಕಲರ್ ಮೂಮೆಂಟಮಲ್ಲಿ ಬ್ರೇಕ್ ಆಯಿತು ಅಂದರೆ, ಸೊ ನಾವು ಕೆಳಗಡೆ ಟ್ರೆಂಡ್ನ ರೈಡ್ ಮಾಡ್ಬೋದು. ಸೊ ಪ್ರತಿಯೊಂದು ಚಾನ್ಸ್ ಇದೆ. ಸೊ ಇನ್ನೊಂದು ನಾವು ಅಬ್ಸರ್ವ್ ಮಾಡೋದಾದರೆ, ಸೊ ಇದು ನಮಗೆ ಟ್ರೆಂಡ್ ಆಗಿ ಕಾಣಿಸ್ತಿದೆ. ಸೊ ಇದು ನಮಗೆ ಕರೆಕ್ಟಿವ್ ಆಗಿ ಮೇಲ್ಗಡೆ ಬರ್ತಿದೆ. ಸೊ ನಮಗೆ ಪಾಸಿಬಿಲಿಟೀಸು ಇದು ನಮಗೆ ಜಾಸ್ತಿ ಕಾಣಿಸ್ತಿದೆ. ಸೊ ಆದರೆ ಕನ್ಫರ್ಮೇಷನ್ ಅಲ್ಲ, ಇದು ಜಸ್ಟ್ ಪಾಸಿಬಿಲಿಟೀಸು ಈ ರೀತಿ ನಮಗೆ ಜಾಸ್ತಿ ಕಾಣಿಸ್ತಿದೆ. ಸೊ ಅಕಸ್ಮಾತ್ ಏನಾದರೂ ಈ ಒಂದು ಟ್ರೆಂಡ್ ಲೈನ್ನ ಬೀಟ್ ಮಾಡಿ ಪ್ರೈಸ್ ಆಕ್ಷನ್ ಮಾಡ್ತು, ಅಕಸ್ಮಾತ್ ಟಚ್ ಮಾಡಿ ಮೇಲೋಗಿ ಹಿಂಗೆ ಬೀಟ್ ಮಾಡೋದು ಪ್ರೈಸ್ ಆಕ್ಷನ್ನು, ಅಥವಾ ಕೆಳಗಡೆ ಬೀಟ್ ಮಾಡಿ ಮತ್ತೆ ಟೆಸ್ಟ್ ಮಾಡಿ ಹಿಂಗೆ ಬಂದರೂ ಸಮೇತ ಪ್ರೈಸ್ ಆಕ್ಷನ್. ಸೊ ಇವೆರಡೂ ಕೂಡ ನಮಗೆ ಪ್ರೈಸ್ ಆಕ್ಷನ್. ಸೊ ಇವೆರಡನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ಯಾವ ರೀತಿ ಮಾಡುತ್ತೋ ಸೊ ಆ ರೀತಿ ನೀವು ಟ್ರೇಡ್ನ ತಗೊತಾ ಹೋಗ್ಬೋದು. ಸೊ ಆದರೆ ನೀವೇನು ಮಾಡಬೇಕು, ಸೊ ಈ ರೀತಿ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಯಾವ ಕಡೆ ಬ್ರೇಕ್ಔಟ್ ಆಗುತ್ತೋ ಆ ಕಡೆ ನಾವು ಟ್ರೆಂಡ್ನ ಹಿಡಿತಾ ಹೋಗ್ಬೋದು. ಸೊ ಇದು ಅವರ್ಲಿದಾಯಿತು. ಸೊ 5 ಮಿನಿಟ್ಸಿಗೆ ಬರೋದಾದರೆ, ಸೊ ಯಾರ್ಯಾರು ಇಂಟ್ರಾಡೇ ಮಾಡ್ತಾರೋ ಅವ್ರಿಗೋಸ್ಕರ ಇದು. ಸೊ ಇದು ಬಂದು 1 ಅವರ್ದು ಮತ್ತು ಡೈಲಿದು ಯಾರ್ಯಾರು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿರೋ ಅವ್ರಿಗೋಸ್ಕರ. ಸೊ ಇದು ಯಾರ್ಯಾರು ಇಂಟ್ರಾಡೇ ಮಾಡ್ತಿರೋ ಅವರಿಗೋಸ್ಕರ. ಸೊ ನಾನು ನಿನ್ನೆದು ಅನಲೈಸ್ ಮಾಡ್ತೀನಿ. ಸೊ ನಿನ್ನೆದು ಅನಲೈಸ್ ಮಾಡೋದಾದರೆ ಅರೌಂಡ್ ನಮಗೆ ಎಸ್, ಸೊ ಇದಿಷ್ಟು ನಮಗೆ ನಿನ್ನೆ ಆಗಿದ್ದಂಥ ಒಂದು ಮಾರ್ಕೆಟಿನ ಮೂಮೆಂಟ್ಸ್ ಈ ಒಂದು ಝೋನ್ ಒಳಗೆ. ಸೊ ಇದರಲ್ಲಿ ನಾವು ನಿನ್ನೆ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ನೋಡ್ತಾ ಹೋಗೋಣ. ಸೊ ನಿನ್ನೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದಾಗಿತ್ತು ಅಂತ ನಾವು ನೋಡೋದಾದರೆ, ಸೊ ನಿನ್ನೆ ಮಾರ್ಕೆಟ್ ಏನಾಯಿತು, ಒಂದು ಸ್ವಲ್ಪ ಗ್ಯಾಪ್ ಅಪ್ ಆಯಿತು. ಸೊ ನಿಮಗೆ ಇದು ಕಾಣಿಸಲ್ಲ, ಸೊ ಲೈನು ಒಂದು ಸ್ಟೆಪ್ ಹಿಂದಾಗ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನಿನ್ನೆ
ಸಾರಿ ಮೊನ್ನೆ ಏನಾಯಿತು ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯಿತು. ಸೊ ನಿನ್ನೆ ಏನಾಯಿತು ಮಾರ್ಕೆಟು ಇಲ್ಲಿ ಓಪನ್ ಆಯಿತು. ಸೊ ಸ್ವಲ್ಪ ಲೈಟಾಗಿ ಗ್ಯಾಪ್ ಅಪ್ ಆಯಿತು. ಸೊ ಗ್ಯಾಪ್ ಅಪ್ ಆಗಿ ಫಸ್ಟ್ನೇ ಕ್ಯಾಂಡಲ್ ನಮಗೆ ರೆಡ್ ಬಂದರೆ ನೋ ಆ್ಯಕ್ಷನ್. ನಾವು ಯಾವ ಒಂದು ಆ್ಯಕ್ಷನ್ನು ತಗೊಳ್ಳೋ ಆಗಿಲ್ಲ. ಏನಕ್ಕಂದ್ರೆ ಗ್ಯಾಪ್ ಅಪ್ ಆಗಿ ರೆಡ್ ಕಲರ್ ಕ್ಯಾಂಡಲ್ ಆಗಿರೋದು. ಗ್ಯಾಪ್ ಡೌನ್ ಆಗಿ ರೆಡ್ ಕಲರ್ ಕ್ಯಾಂಡಲ್ ಆಗಿದ್ರೆ ನಾವು ಎಂಟ್ರಿ ಮಾಡ್ಬೋದಾಗಿತ್ತು. ಸೆಲ್ಲಿಂಗ್ ಸೈಡ್ ನಾವು ಎಂಟ್ರಿನ ತಗೋಬೋದಾಗಿತ್ತು. ಆದರೆ ಇದು ಗ್ಯಾಪ್ ಅಪ್ ಆಗಿ ರೆಡ್ ಕಲರ್ ಕ್ಯಾಂಡಲ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಸೊ ವೆಯ್ಟ್ ಮಾಡಬೇಕು. ಈ ಒಂದು ಲೋನ ಅಥವಾ ಈ ಒಂದು ಐನ ಬ್ರೇಕ್ ಮಾಡುತ್ತಾ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು. ಸೊ ಇಲ್ಲೇನಾಯಿತು, ನಮಗೇನು ಮಾಡ್ತು, ಐನ ಬ್ರೇಕ್ ಮಾಡಲಿಲ್ಲ. ಸೊ ಈ ಒಂದು ಲೋನ ಪರ್ಫೆಕ್ಟ್ ಮೂಮೆಂಟಮ್ ಕ್ಯಾಂಡಲ್ ಬ್ರೇಕ್ ಮಾಡ್ತು ಮಾರ್ಕೆಟು. ಸೊ ನಾವೇನು ಮಾಡ್ಬೋದಾಗಿತ್ತು, ಇಲ್ಲಿ ಸೆಲ್ ಎಂಟ್ರಿನ ತಗೋಬೋದಾಗಿತ್ತು. ಓಕೆನಾ. ಸೊ ನೋಡಿ ಪರ್ಫೆಕ್ಟ್ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲಲ್ಲಿ ಬ್ರೇಕ್ ಮಾಡಿದ್ದೆ ಈ ಒಂದು ಲೋನ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಲ್ಲಿ ಸೆಲ್ ಎಂಟ್ರಿನ ತಗೊಂಡ್ವಿ. ಸೊ ಯಾವ್ದ್ರಲ್ಲಾದರೂ ಓಕೆ. ಸೊ ನೀವು ನೆಫ್ಟಿ 50 ತಗೋತಿರೋ ಇಲ್ಲ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ತಗೋತಿರೋ, ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಇದು ಜಸ್ಟ್ ಎಜುಕೇಷನ್ ಪರ್ಪಸು, ನೀವು ಚಾರ್ಟ್ನ ಯಾವ ರೀತಿ ರೀಡ್ ಮಾಡಬೇಕು ಅಂತ. ಸೊ ಏನು ಮಾಡಿದ್ರಿ, ಸೊ ಈ ಒಂದು ಲೋ ಇಲ್ಲಿ ನೀವು ಎಂಟ್ರಿ ತಗೊಂಡ್ರಿ, ನಿಮ್ಮ ಸ್ಟಾಪ್ ಪ್ಲಸ್ ಇಲ್ಲಿ ಬೇಕಾದ್ರೂ ಹಾಕ್ಬೋದಾಗಿತ್ತು, ಅಥವಾ ಇದ್ರ ಒಳಗಡೆನೆ ಗ್ರೀನ್ ಕಲರ್ ಮೂಮೆಂಟಮ್ ಕ್ಲೋಸ್ ಆಗಿದ್ರೆ ಇಲ್ಲಿ ಬೇಕಾದ್ರೂ ನೀವು ಸ್ಟಾಪ್ ಲಾಸ್ ತಗೋಬೋದಾಗಿತ್ತು. ಆದರೆ ಅಂಥ ಒಂದು ಪರಿಸ್ಥಿತಿ ಬಂದಿಲ್ಲ. ಸೊ ಏನಾಯಿತು, ಮಾರ್ಕೆಟ್ ಬೀಟ್ ಮಾಡ್ತು, ಟೆಸ್ಟ್ ಮಾಡ್ತು, ಮತ್ತೆ ಈ ಕಡೆ ಬಂತು. ಸೊ ಇಲ್ಲೂ ಒಂದು ಪ್ರೈಸ್ ಆಕ್ಷನ್ ಆಯಿತು. ಸೊ ಇಲ್ಲಿ ಏನು ಇಲ್ಲಿಂದ ಮೇಲೋಗಿ ಇದು ಬ್ರೇಕ್ ಮಾಡ್ತಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಯಿತು, ಸೊ ಏನು ಇಲ್ಲಿ ಕೆಳಗೆ ಬಿದ್ದು ಮತ್ತೆ ಮೇಲೋಗಿ ಬ್ರೇಕ್ ಮಾಡ್ತಲ್ಲ. ಸೊ ಇದು ಕೂಡ ನಮಗೆ ಒಂದು ಪ್ರೈಸ್ ಆಕ್ಷನ್ನೇ. ಸೊ ಅದಾದಮೇಲೆ ಬ್ರೇಕ್ ಮಾಡಿದ್ಮೇಲೆ ಮತ್ತೆ ಟೆಸ್ಟ್ ಮಾಡಿ ಮತ್ತೆ ಬಂತಲ್ಲ. ಸೊ ಇದು ಕೂಡ ನಮಗೊಂದು ಪ್ರೈಸ್ ಆಕ್ಷನ್ನೇ. ಸೊ ನಾವು ಇಲ್ಲಿ ಎಲ್ಲಿ ಬೇಕಾದ್ರೂ ನಾವು ಎಂಟ್ರಿ ತಗೋಬೋದಾಗಿತ್ತು. ಸೊ ನೀವೇನು ಮಾಡಿದ್ರಿ, ಈ ಒಂದು ಕ್ಯಾಂಡಲಲ್ಲಿ ಎಂಟ್ರಿ ತಗೊಂಡ್ರಿ. ಸೊ ಈ ಒಂದು ಕ್ಯಾಂಡಲಲ್ಲಿ ಎಂಟ್ರಿ ತಗೊಂಡ್ರಿ. ಸೊ ನಿಮ್ಮ ಎಕ್ಸಿಟ್ ಬಂದಿರೋದು ಅರೌಂಡ್ ಈ ಜಾಗದಲ್ಲಿ. ಸಿ ಯಾವಾಗ ಕೆ ಎಸ್ ಒಳಗಡೆ ಎಂಟ್ರಿ ಆಯಿತು ಅಂದರೆ ಈ ರೆಡ್ ಕಲರ್ ಲೈನ್ ಒಳಗಡೆ ಯಾವಾಗ ಎಂಟ್ರಿ ಆಯಿತು ಅಲ್ಲಿ ನಿಮ್ಮದು ಎಕ್ಸಿಟ್. ಸೊ ಅರೌಂಡ್ ಎಷ್ಟು ಪಾಯಿಂಟ್ಸ್ ಹಿಡಿಬೋದಾಗಿತ್ತು ನೀವು. ಸೊ ನೀವು ಎಷ್ಟು ಪಾಯಿಂಟ್ಸ್ ಹಿಡಿಬೋದಾಗಿತ್ತು ಅಂದರೆ ಸಿ 80 ಪಾಯಿಂಟ್ಸ್ನ ನೀವು ಹಿಡಿಬೋದಾಗಿತ್ತು. ಅದಾದಮೇಲೆ ನಿಮಗೆ ರಿವರ್ಸ್ ಟ್ರೇಡ್ ಕೂಡ ಸಿಕ್ಕಿದೆ. ಸೊ ಅದೊಂದೇ 80 ಪಾಯಿಂಟ್ಸ್ ಒಂದೇ ಅಲ್ಲ. ಸೊ ನೀವು ಯಾವಾಗ ಇದು ಕೆ ಎಸ್ ಒಳಗಡೆ ಎಂಟ್ರಿ ಆಯಿತು ನೀವು ಏನು ಮಾಡ್ಬೋದಾಗಿತ್ತು, ಮತ್ತೆ ರಿವರ್ಸ್ ಸೈಡ್ ತಗೋಬೋದಾಗಿತ್ತು. ಅಂದರೆ ಇಲ್ಲಿ ಏನು ಮಾಡಿದ್ರಿ ನೀವು, ಸೆಲ್ಲಿಂಗ್ ಸೈಡು ಎಂಟ್ರಿ ತಗೊಂಡ್ರಿ. ಸೊ ಯಾವಾಗ ಇದು ಕೆ ಎಸ್ ಒಳಗಡೆ ಎಂಟ್ರಿ ಆಯಿತು, ಸೊ ಈ ಗ್ರೀನ್ ಕಲರ್ ಕ್ಯಾಂಡಲ್ ಯಾವಾಗ ಕೆ ಎಸ್ ಒಳಗಡೆ ಎಂಟ್ರಿ ಆಯಿತು ಅವಾಗ ಏನು ಮಾಡ್ಬೋದಾಗಿತ್ತು, ನೀವು ಬೈಯಿಂಗ್ ಸೈಡ್ ಎಂಟ್ರಿ ತಗೋಬೋದಾಗಿತ್ತು. ಸೊ ಬೈಯಿಂಗ್ ಸೈಡ್ ಎಂಟ್ರಿ ತಗೊಂಡ್ರೆ ಮಾರ್ಕೆಟ್ ಹಂಗೆ ಒಂದು ಸ್ವಲ್ಪ ಸೈಡ್ ಹೋಯ್ತು. ಇಲ್ಲಿ ಯಾವಾಗ ಮತ್ತೆ ಪರ್ಫೆಕ್ಟ್ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಬ್ರೇಕ್ ಮಾಡ್ತಾ ಅವಾಗ ಮಾರ್ಕೆಟ್ ಟ್ರೆಂಡ್ ಆಗಿ ಬಂತು. ಸೊ ಇಷ್ಟು ಟ್ರೆಂಡ್ನ ನೀವು ರೈಡ್ ಮಾಡಿದ್ರಿ. ಸೊ ಆಮೇಲೆ ಏನು ಮಾಡಿದ್ರಿ, 3:10ಕ್ಕೆ ಅಥವಾ 3:15ಗೆ ಎಕ್ಸಿಟ್ ಆಗೋದ್ರಿ. ಸೊ ಏನಕ್ಕಂದರೆ ಇವಾಗ ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ ನಾವು 3:15 ಒಳಗಡೆ ಎಕ್ಸಿಟ್ ಆದರೆ ಸೇಫು. ಸೊ ಇಷ್ಟು ಟ್ರೆಂಡನ್ನು ನೀವು ರೈಡ್ ಮಾಡಿದ್ರಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ಹಿಡಿದ್ರಿ, ಮತ್ತೆ ಬೈ ಸೈಡು, ಮತ್ತು ಈ ಕಡೆ ಒಂದು 80 ಪಾಯಿಂಟ್ಸ್ ಹಿಡಿದಿದ್ದೀರಾ. ಸಿ 70 ಪಾಯಿಂಟ್ಸ್ ಡೌನ್ ಸೈಡ್, 80 ಪಾಯಿಂಟ್ಸ್ ಮೇಲ್ಗಡೆ ಅಪ್ ಸೈಡ್ ಹೋಗ್ಬೇಕಾದ್ರೆ 70 ಪಾಯಿಂಟ್ಸ್. ಓವರ್ ಆಲ್ ಎಷ್ಟು, ಆಲ್ಮೋಸ್ಟ್ 130 ಪಾಯಿಂಟ್ಸ್ಗಿಂತನೂ ಜಾಸ್ತಿ ಹಿಡಿದಿದ್ದೀರ. ಸೊ ಇದ್ರಕ್ಕಿಂತ ಇನ್ನೇನು ಬೇಕು. ಸೊ
ಸಿಂಪಲ್ ಆಗಿ ನಾವು ಯಾವತ್ತೇ ಆಗಲಿ ನಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್‌ನ ಆದಷ್ಟು ತುಂಬ ಸಿಂಪಲ್ ಆಗಿ ಇಟ್ಕೊಂಡಷ್ಟು ನಮಗೆ ತಲೆನೋವು ಕಮ್ಮಿ ಅಷ್ಟೆ. ಸೊ ಇದಿಷ್ಟು ಯಾವ ರೀತಿ ನಾವು ನಿನ್ನೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ. ಸೊ ಇವತ್ತಿನ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.